ಪ್ರವಾಸವು ಸಂತೋಷದ ನೆನಪಾಗಬೇಕೇ ಹೊರತು ಶೋಕದ ಕಥೆಯಾಗಬಾರದು. ಆಕರ್ಷಕ ಫೋಟೋ, ಒಂದೆರಡು ನಿಮಿಷದ ರೀಲ್ಸ್ ಮೋಹಕ್ಕೆ ಬಿದ್ದು ಜೀವದ ಜೊತೆ ಚೆಲ್ಲಾಟ ಆಡುತ್ತಿರುವ ಪ್ರವೃತ್ತಿ ಇತ್ತೀಚೆಗೆ ಹೆಚ್ಚುತ್ತಿದೆ. ಗೋಕರ್ಣದ ಕಡಲ ತೀರಗಳು ಪ್ರಕೃತಿ ದೇವತೆ ಬರೆದ ಸುಂದರ ಕಾವ್ಯದಂತಿದೆ. ಈ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಲು ಬರುವವರೇ ಹೆಚ್ಚು. ಆದರೆ ನೆನಪಿರಲಿ, ಸಮುದ್ರ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ರೌದ್ರವೂ ಹೌದು. ಆಕರ್ಷಕ ಫೋಟೋ, ಒಂದೆರಡು ನಿಮಿಷದ ರೀಲ್ಸ್ ಮೋಹಕ್ಕೆ ಬಿದ್ದು ಪ್ರಕೃತಿಯ ಮಡಿಲಲ್ಲಿ ಪ್ರಾಣದ ಜೊತೆ ಚೆಲ್ಲಾಟವಾಡುವುದು ಎಷ್ಟರ ಮಟ್ಟಿಗೆ ಸರಿ? ಒಂದು ಕ್ಷಣದ ಫೋಟೋ, ಕೆಲ ಸೆಕೆಂಡ್ಗಳ ರೀಲ್ಸ್, ಆದರೆ ಅದರ ಬೆಲೆ ಜೀವವಾಗಬಾರದು. ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಗಮನ ಸೆಳೆಯುವ ಆಸೆಗಾಗಿ ಅಪಾಯಕಾರಿ ಸ್ಥಳಗಳಲ್ಲಿ ಫೋಟೋಶೂಟ್ ಮತ್ತು ರೀಲ್ಸ್ ಮಾಡುವ ಪ್ರವೃತ್ತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಪ್ರಸ್ತುತ ಕರಾವಳಿ ಭಾಗದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಸಮುದ್ರದಲ್ಲಿ ಆಳೆತ್ತರದ ರಾಕ್ಷಸ ಅಲೆಗಳು ಏಳುತ್ತಿವೆ. ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಯಾರೂ ಸಹ ಕಡಲಿಗೆ ಇಳಿಯದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ನಿಷೇಧ ಹೇರಿದೆ. ಆದರೂ ಯಾವ ನಿಯಮಗಳಿಗೂ ಎಚ್ಚರಗಳಿಗೂ ಕ್ಯಾರೆ ಎನ್ನದ ಕೆಲವು ಪ್ರವಾಸಿಗರು ಅಪಾಯಕಾರಿ ಬಂಡೆಗಳ ಮೇಲೆ ನಿಂತು ಫೋಟೋ ತೆಗೆಸಿಕೊಳ್ಳುವ ದುಸ್ಸಾಹಸಕ್ಕೆ ಕೈ ಹಾಕುತ್ತಿದ್ದಾರೆ. ಇದೀಗ ತದಡಿ ಸಮೀಪದ ಬೇಲೆಕಾನದ ಅಳವೆ ಆಂಜನೇಯ ದೇವಸ್ಥಾನದ ಕೆಳಗಡೆಯ ಬೀಚ್ನಲ್ಲಿ ಇಂತಹುದೇ ಒಂದು ಆತಂಕಕಾರಿ ಸನ್ನಿವೇಶ ಕಂಡುಬಂದಿದೆ. ಭಾರಿ ಅಲೆಗಳ ನಡುವೆಯೂ 4 ಪ್ರವಾಸಿಗರು ಕಲ್ಲಿನ ಮೇಲೆ ನಿಂತು ವಿವಿಧ ಭಂಗಿಗಳಲ್ಲಿ ಫೋಟೋ ತೆಗೆಸಿಕೊಳ್ಳುವುದರಲ್ಲಿ ಮತ್ತು ನೀರಿನಲ್ಲಿ ಮೋಜು ಮಸ್ತಿಯಲ್ಲಿ ಮಗ್ನರಾಗಿದ್ದರು. ಅಲೆಗಳ ಹೊಡೆತಕ್ಕೆ ಸಿಲುಕುವ ಅಪಾಯದ ಬಗ್ಗೆ ಅವರಿಗೆ ಕಿಂಚಿತ್ತೂ ಅರಿವಿರಲಿಲ್ಲ. ಇವರ ಈ ಅತಿರೇಕದ ವರ್ತನೆಯನ್ನ ಗಮನಿಸಿದ ಲೈಫ್ ಗಾರ್ಡ್ ಸಿಬ್ಬಂದಿ ತಕ್ಷಣವೇ ಧಾವಿಸಿ ಮೇಲಕ್ಕೆ ಬರುವಂತೆ ಸೂಚಿಸಿದರು. ಆದರೂ ಅವರು ನಿರ್ಲಕ್ಷ್ಯ ತೋರಿ ಮೋಜು ಮುಂದುವರೆಸಿದರು. ಕೊನೆಗೆ ಸಿಬ್ಬಂದಿ ಅವರನ್ನ ತರಾಟೆಗೆ ತೆಗೆದುಕೊಂಡು ಅಲ್ಲಿನ ಭೌಗೋಳಿಕ ಅಪಾಯವನ್ನ ವಿವರಿಸಿ ಎಚ್ಚರಿಕೆ ನೀಡಿ ಮೇಲೆ ಕರೆತಂದು ಸುರಕ್ಷಿತವಾಗಿ ಕಳುಹಿಸುವಲ್ಲಿ ಯಶಸ್ವಿಯಾದರು. ಪ್ರವಾಸವು ಸಂತೋಷದ ನೆನಪಾಗಬೇಕೇ ಹೊರತು ಶೋಕದ ಕಥೆಯಾಗಬಾರದು. ವಿಸ್ಮಯ ನ್ಯೂಸ್, ಗೋಕರ್ಣ.